ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಸಿಡಿಲು ಬಡಿದು ಓರ್ವ ಸಾವನ್ನಪ್ಪಿದ್ದಾನೆ. ಇಬ್ಬರಿಗೆ ಗಂಭೀರ ಗಾಯಗಳಾಗಿರುವ ಘಟನೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ತುಬಚಿ ಗ್ರಾಮದಲ್ಲಿ ನಡೆದಿದೆ. ಇವರು ಕಬ್ಬು ಇಳಲಾಕ ಹೋಗಿ ಹೊಲ್ದಾಗ್ರಿ ಸಿಡ್ಲು ಬಡಿತದಿಂದ ಒಬ್ಬ ಪ್ರಾಣ ಕಳ್ಕೊಂಡನ್ರಿ. ಇಬ್ಬರು ಏನೈತಿ ಗಾಯಗೊಂಡ ಕೆರಿಂದ ಸ್ವಲ್ಪ ಸುಟ್ಟಾವ್ರಿ. ದವಾಖಾನಿಗೆ ತಂದು ಹಾಕಿದ್ವಿ ರೀ. ಎಷ್ಟು ಗಂಟೆಗೆ ಆಗಿತ್ತು ರೀ ಇದು ಸುಮಾರು 6ರಿಂದ 6:30 ಗಂಟೆ ಆಗೈತೆ ರೀ. ಏನು ಮಾಡಕ್ಕೆ ಹೋಗಿದ್ರು ಇವ್ರು ಕಬ್ಬ ಇಳಲಾಕ ಹೋಗಿದ್ರು ರೀ. ಕಬ್ಬ ಹಚ್ಚಾಕ್ರಿ. ಅವಾಗೇನು ಮಳೆ ಗಿಳಿತ್ತು? ಹಾಂ, ಮಳೆ ಚಲೋ ಆಗೈತೆ ರೀ. ಮಳೆ ಐತ್ರಿ. ಮುಂದೆ ಕಬ್ಬ ಇಳು ಮುಂದನ ಸಿಡ್ಲು ಬಡಿತು. ಇವರು ಟೋಟಲ್ ಇರೋದಲ್ಲಿ 5 ಜನ ರೀ. 5 ಜನ ರೀ. ಇಬ್ಬರು ಏನಾಗಿಲ್ರಿ, ಅವರು ಅಗದಿ ನಾರ್ಮಲ್ ಬರೋಬ್ರಿನ ಅದಾರ್ರಿ. ಇವ್ರು 3 ಮಂದಿಗೆ ಏನೈತಿ, ಒಬ್ಬ ಡೆತ್ ಆಗೇನ್ರಿ, ಒಂದಿಬ್ಬರಿಗೆ ಗಾಯಗೊಂಡಾರ್ರಿ. ಇನ್ನು ಇಬ್ಬರು ಉಳ್ದಾರಲ್ಲ, ಅವ್ರಿಗೆ ಎಲ್ಲಿ ಹತ್ತೈತಿ? ಅವ್ರಿಗೆ ಎಲ್ಲಿ ಏನು ಕಾಲಿಗೆ ಒಂದು ಸ್ವಲ್ಪ ಹತ್ತೈತ್ರಿ. ಒಬ್ಬಗೆ ಏನಾಗಿಲ್ರಿ. ಟ್ರ್ಯಾಕ್ಟರ್ ಹೊಡೆ ಡ್ರೈವರ್ ಗನಕ ಏನಾಗಿಲ್ರಿ. ಮೃತ ಯುವಕ ತುಬಚಿ ಗ್ರಾಮದ ಪ್ರಥಮೇಶ ಪಾಟೀಲ್ ಎಂದು ಗುರುತಿಸಲಾಗಿದೆ. ಶ್ರೀಶೈಲ ಮತ್ತು ಈರಣ್ಣ ಗಾಯಗೊಂಡಿದ್ದು ಜಮಖಂಡಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಸಾವಳಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಜಾರೆ ಫೌಂಡೇಶನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನ ಪದ್ಮಾವತಿ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಇದೀಗ 2024ರ ಪ್ರವೇಶಗಳು ಪ್ರಾರಂಭವಾಗಿದೆ. ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿ, ಗುಣಮಟ್ಟದ ಶಿಕ್ಷಣವೇ ನಮ್ಮ ಧ್ಯೇಯ. ಅನುಭವಿ ಉಪನ್ಯಾಸಕರು, ಹೈಟೆಕ್ ಕ್ಲಾಸ್ಗಳು, ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್, ಸಿಎ ತಯಾರಿಗೆ ವಿಶೇಷ ತರಬೇತಿ ನೀಡಲಾಗುವುದು. ಸೈನ್ಸ್ ಸ್ಟೂಡೆಂಟ್ಸ್ಗಾಗಿ ಪ್ರತ್ಯೇಕ ಲ್ಯಾಬೊರೇಟರಿ, ಓದಲು ವಿಶಾಲವಾದ ಲೈಬ್ರರಿ ವ್ಯವಸ್ಥೆ, ಗರ್ಲ್ಸ್ ಮತ್ತು ಬಾಯ್ಸ್ಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, ರುಚಿ ಮತ್ತು ಶುಚಿಯಾದ ಶುದ್ಧ ಸಸ್ಯಾಹಾರಿ ಊಟಕ್ಕೆ ಮೆಸ್, ಉಪನ್ಯಾಸಕರಿಂದ ಸಂಜೆ ವಿಶೇಷ ಸ್ಟಡಿ ಕ್ಲಾಸ್, ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆಯನ್ನ ಹೊಂದಿದೆ. ಉತ್ತಮ ಕ್ವಾಲಿಟಿ ಎಜುಕೇಶನ್ ಜೊತೆಗೆ ಕೆಸಿಇಟಿ, ನೀಟ್, ಜೆಇಇ ವಿಶೇಷ ತರಬೇತಿ ನೀಡಲಾಗುವುದು. ಫ್ರೆಂಡ್ಲಿ ವಾತಾವರಣ ಹೊಂದಿರುವ ಕ್ಯಾಂಪಸ್. ಇನ್ನೇಕೆ ತಡ, ಸಂಪರ್ಕಿಸಿ ಪದ್ಮಾವತಿ ಪಿಯು ಅಂಡ್ ಡಿಗ್ರಿ ಕಾಲೇಜ್. ಸ್ಥಳ ಹೊಸೂರ್, ರಬಕವಿ ಬನಹಟ್ಟಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.